ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ. ಇವತ್ತು ವೆಜ್ ಪಪ್ಸ್ ಮಾಡೋಣ ಅಂತ ಮಶ್ರೂಮು ಮತ್ತು ತರಕಾರಿ ಇತ್ತು. ಸ್ವಲ್ಪ ಮಶ್ರೂಮೇ ಜಾಸ್ತಿ ಹಾಕಿರೋದು. ಮಶ್ರೂಮು ಈರುಳ್ಳಿ ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಅದು ಓವನಲ್ಲೇನು ಹಾಕಿಲ್ಲ, ಎಣ್ಣೆಯಲ್ಲಿ ಫ್ರೈ ಮಾಡಿರೋದು. ಅದಕ್ಕೆ ಏನೇನು ಬೇಕು ಅಂತ ನೋಡೋಣ ಬನ್ನಿ. ಇವಾಗ ಮೈದಾ ತೊಗೊಂಡಿದ್ದೀನಿ, 1 ಕಪ್ ಮೈದಾ. ನಿಮ್ಗೆ ಬೇಕು ಅಂದರೆ ಇನ್ನೊಂದು ಕಪ್ ಹಾಕೋಬೋದು. ಇವಾಗ 2 ಕಪ್ ಮೈದಾ ತೊಗೊಂಡಿದ್ದೀನಿ. ಮೈದಕ್ಕೆ ಸ್ವಲ್ಪ ಉಪ್ಪು, ಒಂದೇ ಒಂದು ಚಿಟಿಕೆ ಸೋಡಾ, ಆಮೇಲೆ 1-2-3 ಸ್ಪೂನಷ್ಟು ಎಣ್ಣೆನಾದರೂ ಹಾಕಿ, ಇಲ್ಲಾಂದರೆ ಬೆಣ್ಣೆ ಇತ್ತು ಅಂದರೆ ಬೆಣ್ಣೆನಾದರೂ ಹಾಕಿ. ನಾನು ಎಣ್ಣೆ ಹಾಕ್ಕೊಂಡಿದ್ದೀನಿ, ಒಂದು 3-4 ಸ್ಪೂನಷ್ಟು ನಾನು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ, ಉಪ್ಪು, ಒಂದು ಚಿಟಿಕೆ ಸೋಡಾ ಅಷ್ಟೇ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿ ಅದಾದಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ನಾವು ಮಿತ್ಕೊಳ್ಳೋಣ. ಚಪಾತಿ ಹಿಟ್ಟಿನದಕ್ಕೆ ನಾವು ಮಿತ್ಕೊಳ್ಳೋಣ. ಮಿದ್ದಿ ಒಂದು 1/2 ಅವರ್ ಮೇಲೆ ಇಟ್ಟರೆ ಅದು ಹಿಟ್ಟು ಚೆನ್ನಾಗಿ ನೆಂದರೆ ಚೆನ್ನಾಗಿ ಬರುತ್ತೆ ಪಪ್ಸು. ಒಂದು 10 ನಿಮಿಷ 20 ನಿಮಿಷಕ್ಕೆಲ್ಲ ಚೆನ್ನಾಗಿ ಬರೋಲ್ಲ. ಒಂದು ಅರ್ಧ ಗಂಟೆ ಮೇಲೆ 1 ಅವರ್ 2 ಅವರ್ 3 ಅವರ್ ಬಿಟ್ರೂ ಚೆನ್ನಾಗಿರುತ್ತೆ. ಇವಾಗ ನೀರು ಹಾಕ್ಕೊಂಡು ನಾವು ಚಪಾತಿ ಹಿಟ್ಟಿನದಕ್ಕೆ ಮಿತ್ಕೊಳ್ಳೋಣ. ನೋಡಿ ಈ ಥರ. ಇವಾಗ ಮಿದ್ದಾಯಿತು. ಇದಕ್ಕೆ ಒಂದು ಕಾಟನ್ ಬಟ್ಟೆನೋ ಇಲ್ಲಾಂದರೆ ಪ್ಲಾಸ್ಟಿಕ್ ಕವರೋ ಹಾಕಿ ಸೈಡ್ಗೆ ಎತ್ತಿಡೋಣ. ಇವಾಗ ನಾವು ಪಪ್ಸ್ಗೆ ಒಳಗಡೆ ಹೂರಣ ತಿನ್ನಬೇಕಲ್ಲ, ಅದಕ್ಕೆ ನೋಡೋಣ. ಹಸಿಮೆಣ್ಸಿನ್ಕಾಯಿ, ಕ್ಯಾರೆಟು, ಕ್ಯಾಪ್ಸಿಕಮ್ಮು ಮತ್ತು ಮಶ್ರೂಮು, ಟೊಮೊಟೊ ಇಷ್ಟೇ ಬೇಕಾಗಿರೋದು. ಇವಾಗ ಸ್ಟವ್ ಮೇಲೆ ಬಾಣಲೆ ಇಡೋಣ. ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ, ಒಂದು 4-5 ಸ್ಪೂನು. ಎಷ್ಟು ಕಡಿಮೆ ಎಣ್ಣೆ ಹಾಕತ್ತೀರೋ ಅಷ್ಟು ನಾವು ಸ್ಟೆಪ್ಪಿಂಗ್ ಮಾಡಬೇಕಂದ್ರೆ ತುಂಬ ಇದಾಗಿರುತ್ತೆ. ಇಲ್ಲ ಗ್ರೇವಿ ಜಾಸ್ತಿ ಆದರೆ ಅದು ಈಚೆ ಬಂದ್ಬಿಡುತ್ತೆ ಆಯಿಲೆಲ್ಲ. ಇವಾಗ ಎಣ್ಣೆ ಹಾಕಿದ್ಮೇಲೆ, ಎಣ್ಣೆ ಕಾಯ್ದ್ಮೇಲೆ ನಾವು ಈರುಳ್ಳಿ ಹಾಕೋಣ. ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಹಸಿಮೆಣ್ಸಿನ್ಕಾಯಿ ಹಾಕೋಣ. ಹಸಿಮೆಣ್ಸಿನ್ಕಾಯಿ ಚೆನ್ನಾಗಿ ರೋಸ್ಟ್ ಆಗಲಿ, ಘಾಟ್ ಹೋಗೋವರೆಗೂ ಅಷ್ಟೇ. ಇವಾಗ ಬೇಕು ಅಂದರೆ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇವಾಗ ಹಾಕೋಬೋದು. ನನಗೇನು ಬೇಡ ಅನ್ನಿಸ್ತು, ನಾನೇನು ಹಾಕಿಲ್ಲ. ಆಮೇಲೆ ಕ್ಯಾರೆಟು ನಾನು ತುರ್ಕೊಂಡಿದ್ದೀನಿ, ನೀವು ಬೇಕಾದ್ರೆ ಹಚ್ಕೋಬೋದು. ಕ್ಯಾರೆಟ್ ತುರ್ಕೊಂಡಿದ್ದೀನಿ, ಅದನ್ನು ಹಾಕಿ ಒಂಚೂರು ಫ್ರೈ ಮಾಡೋಣ. ಆಮೇಲೆ ಕ್ಯಾಪ್ಸಿಕಮ್ ಹಾಕಿದ್ದೀನಿ. ಕ್ಯಾಪ್ಸಿಕಮ್ ಅಷ್ಟೇ ಸಣ್ಣ ಉದ್ದುದ್ದು ಕಟ್ ಮಾಡ್ಕೊಂಡಿದ್ದೀನಿ. ಎಲ್ಲ ಕ್ಲೀನಾಗಿ ಬಾಡ್ಸೋಣ, ಒಂದು ಸ್ವಲ್ಪ ಫ್ರೈ ಮಾಡೋಣ. ಆಮೇಲೆ ಮಶ್ರೂಮ್ ಹಾಕೋಣ. ಮಶ್ರೂಮ್ನ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ ಈ ಥರ ಸಣ್ಣ ಕಟ್ ಮಾಡಿ, ದಪ್ಪ ಕಟ್ ಮಾಡಿದ್ರೆ ಅದೇನು ಬೇಯಲ್ಲ ಅಂತಲ್ಲ, ಅದು ಸ್ಟೆಪ್ಪಿಂಗ್ ಮಾಡಬೇಕಾದ್ರೂ ದಪ್ಪ ಇದ್ದರೆ ಇದಾಗುತ್ತೆ, ಅದಕ್ಕೋಸ್ಕರ ಅಷ್ಟೇ. ಇವಾಗ ಟೊಮೊಟೊ ಹಾಕೋಣ. ಟೊಮೊಟೊ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡೋಣ. ಅದಕ್ಕೆ ಇವಾಗ ಸ್ವಲ್ಪ ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಉಪಯೋಗಿಸ್ತಾ ಇದ್ದೀನಿ ನಾನು, ಯಾಕೆಂದ್ರೆ ತುಂಬ ಕಲರ್ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ ಅಂತ. ಆಮೇಲೆ ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಧನಿಯಾ ಪುಡಿ, ಒಂದೊಂದು ಸ್ಪೂನು, ಚಿಕ್ಕ ಸ್ಪೂನಲ್ಲಿ 1 ಸ್ಪೂನ್ ಹಾಕಿದ್ದೀನಿ. ಆಮೇಲೆ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ. ಏಕೆಂದರೆ ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಹಾಕಿರೋದ್ರಿಂದ ತುಂಬ ಚೆನ್ನಾಗಿ ಕಲರ್ ಬರುತ್ತೆ. ಖಾರ ಏನು ಅಷ್ಟು ಹಾಕಿರಲ್ಲ, ನಾವು ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀವಲ್ಲ, ಅದು ಬ್ಯಾಲೆನ್ಸ್ ಆಗುತ್ತೆ ಅಂತ ಅಷ್ಟೇ. ಇವಾಗ ಎಲ್ಲ ಮಸಾಲೆ ಆಗಿದೆ, ನೀಟಾಗಿ ಅದನ್ನು ಫ್ರೈ ಮಾಡ್ಕೊಳ್ಳೋಣ. ಅಂದರೆ ಒಂದು 90% ಬೇಯಬೇಕು, ಅಲ್ಲಿವರೆಗೂ ನಾವು ಚೆನ್ನಾಗಿ ಆಯಿಲಲ್ಲೇ ಹುರ್ಕೊಳ್ಳೋಣ. ನೋಡಿ ಇದು ನೀಟಾಗಿ ಚೆನ್ನಾಗಿ ಫ್ರೈ ಮಾಡಿ ಅದಾದಮೇಲೆ ಮುಂದೆ ಒಂಚೂರು ಪ್ಲೇಟ್ ಮುಚ್ಚೋಣ. ಇನ್ನೊಂದು ಸ್ವಲ್ಪ ಬೇಯಬೇಕಾಗುತ್ತೆ. ಚೂರು ಪ್ಲೇಟ್ ಮುಚ್ಚಿ ಒಂದು 2-3 ನಿಮಿಷ. ನೋಡಿ ಇದು ನೀಟಾಗೆಲ್ಲ ಬೆಂದಿದೆ, ಎಣ್ಣೆ ಬಿಟ್ಕೊತೈತೆ ಸೈಡಲ್ಲೆಲ್ಲ ನೀಟಾಗಿ ಬಂದೈತೆ. ಇದನ್ನು ಸೈಡಿಗೆ ಎತ್ತಿಡೋಣ, ಒಂದು ಪ್ಲೇಟ್ ಮುಚ್ಚಿ. ಇವಾಗ ನಾವು ಹಿಟ್ಟನ್ನು ಏನು ಮಿದ್ದಿಟ್ಟಿದ್ವಲ್ಲ ಅದನ್ನು ನೋಡಿ, ಒಂದು ಅರ್ಧ ಗಂಟೆ ಆಗಿದೆ. 1 ಅವರ್ ಬಿಟ್ಟರು ಚೆನ್ನಾಗಿರ್ತೈತೆ. ಒಂದು ಅರ್ಧ ಗಂಟೆ ಆಗೈತೆ. ಇವಾಗ ನಾವು ಒಂದು ಸ್ವಲ್ಪ ಹಿಟ್ಟು ಹಾಕ್ಕೊಂಡು, ಇದಕ್ಕೆ ಒಂದು ಸ್ವಲ್ಪ ಕಾರ್ನ್ಫ್ಲೋರ್ ಹಾಕ್ಕೊಂಡು
ಒಂದು 2 ಸ್ಪೂನ್ ಇವಾಗ ಎಷ್ಟು ಸ್ಪೂನ್ ಕಾರ್ನ್ಫ್ಲೋರ್ ಹಾಕ್ಕೊಂಡಿದ್ದೀರೋ ಅಷ್ಟು ಸ್ಪೂನು ಆಯಿಲು ಇಲ್ಲಾಂದರೆ ತುಪ್ಪನೂ ಹಾಕಿ ನೀಟಾಗಿ ಕಲಸೋಣ. ಯಾಕೆಂದರೆ ಆ ಹಿಟ್ಟು ನಾವೇನು ಹರ್ಕೊಂಡಿರ್ತೀವಲ್ಲ ಚಪಾತಿ ಇದು ಅದ್ರ ಮೇಲೆ ನಾವು ಇದನ್ನ ಹಾಕಿ ಇನ್ನು ಸ್ವಲ್ಪ ಗಟ್ಟಿಗೆ ಮಾಡಿ, ಇನ್ನೊಂದು ಸ್ವಲ್ಪ ನೀರು ಥರ ಆಗೋಯಿತು. ಇನ್ನೊಂದು ಸ್ವಲ್ಪ ಕಾರ್ನ್ಫ್ಲೋರು ಅಕಸ್ಮಾತ್ ಜಾಸ್ತಿ ಇದ್ರ ಥರ ಆದರೆ ನೀವು ಕಾರ್ನ್ಫ್ಲೋರ್ ಹಾಕೋಬೋದು. ಇವಾಗ ಇದೊಂಚೂರು ಚೆನ್ನಾಗಿ ಮಿದಿಯೋಣ. ಚೆನ್ನಾಗಿ ಮಿದ್ದಿ ಇದರಲ್ಲಿ ಒಂದು 6 ಪೀಸ್ ಮಾಡ್ಕೊಳ್ಳೋಣ. ಈ ಥರ ಒಂದು 6 ಪೀಸ್ ಮಾಡಿ ಉಂಡೆ ಮಾಡ್ಕೊಂಡು ಈ ಥರ ಒಂದೇ ಗಾತ್ರ ಇರಬೇಕು, ಒಂದೇ ಲೆವೆಲಾಗಿರಬೇಕು. ಒಂದು ಉಂಡೆ ದಪ್ಪ ಸಣ್ಣ ಬಂದರೆ ಅದು ನೀಟಾಗಿ ಬರಲ್ಲ. ಇವಾಗ ಒಂದೇ ಸಮಕ್ಕೆ ಎಲ್ಲ ಉಂಡೆನೂ ಮಾಡ್ಕೊಂಡು ಇವಾಗ ಚಪಾತಿ ಏನು ನಾವು ಲಟ್ಟಿಸ್ತೀವಲ್ಲ ಅದೇ ಥರ ಅವು 6 ಉಂಡೆನೂ ಲಟ್ಟಿಸಿ ಮಾಡ್ಕೊಳ್ಳೋಣ. ಈ ಥರ ದಪ್ಪ ಏನು ಬೇಡ, ತೆಳ್ಳಗೆ ಎಲ್ಲ ಒತ್ತಿ 6 ಚಪಾತಿನೂ ನೋಡಿ ಈ ಥರ ಎಲ್ಲ ಒತ್ಬಿಟ್ಟು ನೀಟಾಗಿ ಸೈಡಿಗೆ ಇಟ್ಕೊಳ್ಳೋಣ. ಇವಾಗ ಎಲ್ಲ ಒತ್ತಾದಮೇಲೆ 6 ಒತ್ತಾದಮೇಲೆ ಈಗ ಫಸ್ಟು ಚಪಾತಿ ಇದಕ್ಕೆ ನಾವೇನು ಕಲಸಿಟ್ಕೊಂಡಿರ್ತಿದ್ವಲ್ಲ ಎಣ್ಣೆ ಮತ್ತು ಕಾರ್ನ್ಫ್ಲೋರ್ ಹಾಕಿ ಅದನ್ನು ಹಾಕಿ ನೀಟಾಗೆಲ್ಲ ಸ್ವಲ್ಪ ಗಟ್ಟಿ ಇರಬೇಕಾಯ್ತು. ಸ್ವಲ್ಪ ನಂಗೆ ನೀರಂಗಾಯಿತು, ಹಂಗೆ ಗೊತ್ತಾಗಲಿಲ್ಲ ಅಷ್ಟು. ಆ ಥರ ಮಾಡಿ ನೋಡಿ ಈ ಥರ ಲೇಯರಾಗಿ ನಾವು ಒಂದೊಂದು ಇದನ್ನು ಹಾಕ್ತಿದ್ದಂಗೂ ಚಪಾತಿ ಹಾಕ್ತಿದ್ದಂಗೂ ಅದನ್ನು ಹಾಕ್ಬಿಟ್ಟು ಸ್ವಲ್ಪ ಮೇಲೆ ಒಂದು ಸ್ವಲ್ಪ ಮೈದಾ ಹಾಕಿ, ಏಕೆಂದರೆ ನಾವೇನು ತಿರ್ಗಿ ಮತ್ತೆ ಒತ್ತುತ್ತೀವಲ್ಲ ಅದು ಒಂದಕ್ಕೊಂದು ಜಾಸ್ತಿ ಪ್ರೆಸ್ಸಾಗಿ ಕಚ್ಕೊಳ್ಳಲ್ಲ. ಹಿಟ್ಟು ಮತ್ತು ಎಣ್ಣೆ ಹಾಕಿದ್ರೆ ಅಷ್ಟು ಇದಾಗಲ್ಲ ಅಂತ ಅಷ್ಟೇ. ಎಣ್ಣೆಗೆ ಹಾಕಿದ ತಕ್ಷಣ ನಮಗೆ ಈ ಪಪ್ಸ್ ಥರ ಬರುತ್ತೆ, ಇಲ್ಲಾಂದರೆ ಅದು ಬರಲ್ಲ ಒಂದೊಂದು. ಅದಕ್ಕೋಸ್ಕರ ನೋಡಿ ಎಲ್ಲದಕ್ಕೂ ಅದೇ ಥರ ಮಾಡೋಣ. ಈ ಥರ ಎಣ್ಣೆ ಹಾಕಿ ನೋಡಿ ಇವಾಗ ಎಲ್ಲ ಆಯಿತು. ಇವಾಗ ನೀಟಾಗಿ ಹಾಕಿ ಎಲ್ಲದಕ್ಕೂ ನಾನು ಕೈಯಿಂದನೇ ಎಲ್ಲ ನೀಟಾಗಿ ಇದು ಮಾಡ್ತಾಯಿದ್ದೀನಿ. ಎಲ್ಲ ನೀಟಾಗಿ ಕವರ್ ಮಾಡಿ ಅಷ್ಟುದನ್ನು ತಿರ್ಗಾ ಮತ್ತೆ ಒಂದು ಹಿಟ್ಟು ಹಾಕಿ ಅದನ್ನು ಲಟ್ಟಿಸ್ಬೇಕು. ಏಕೆಂದರೆ ತುಂಬ ದಪ್ಪ ಇದೆಯಲ್ಲ, ನಮಗೆ ಎಷ್ಟು ಇದಕ್ಕೆ ಬೇಕೋ ಅಷ್ಟು, ಹಂಗಂತ ತೆಳ್ಳಗೂ ಒತ್ತೋದು ಬೇಡ, ಸ್ವಲ್ಪ ದಪ್ಪನೇ ಇರಬೇಕು. ನೀಟಾಗಿ ಇವಾಗ ಆಗಿದೆ. ಇವಾಗ ಅದನ್ನು ಫೋಲ್ಡ್ ಮಾಡೋಣ. ಇವಾಗ 6 ಚಪಾತಿ ಇತ್ತಲ್ಲ, ನೀಟಾಗಿ ಒಂದ್ರ ಮೇಲೊಂದು ಫೋಲ್ಡ್ ಮಾಡೋಣ. ಆ ಫೋಲ್ಡ್ ಮಾಡಬೇಕಾದ್ರೂ ಅಷ್ಟೇ ಎಣ್ಣೆ ಮತ್ತು ನಾವು ಮೈದಾ ಹಿಟ್ಟನ್ನು ಉದುರಿಸ್ಬೇಕು. ಉದುರಿಸ್ಬಿಟ್ಟು ಈ ಥರ ಆ ಕಡೆ ಈ ಕಡೆ ಫೋಲ್ಡ್ ಮಾಡಿ ನೀಟಾಗಿ ಈ ಥರ ಮಾಡೋಣ. ಇವಾಗ ಹಿಟ್ಟು ಹಾಕ್ಕೊಂಡು ನಾವು ಇದನ್ನು ಲಟ್ಟಿಸ್ಕೋಬೇಕು. ಅಂದರೆ ತುಂಬ ತೆಳ್ಳಗೂ ಬೇಡ, ಹಂಗಂತ ತುಂಬ ದಪ್ಪಗೂ ಬೇಡ, ಒಂದು ಮೀಡಿಯಮ್ ಆಗಿ ಸ್ವಲ್ಪ ದಪ್ಪನೇ ಇರಬೇಕು. ಆವಾಗಲೇ ಇದು ಪಪ್ಸ್ ಥರ ಊದ್ಕೊಳ್ಳುತ್ತೆ. ನೋಡಿ ಇದನ್ನು ಈ ಥರ ಲಟ್ಟಿಸ್ಕೊಳ್ಳೋಣ. ಸ್ವಲ್ಪ ಹಿಟ್ಟಾಕಿ ಲಟ್ಟಿಸ್ಕೋಬೇಕು. ನೋಡಿ ಈ ಥರ ಅಷ್ಟು ತೆಳ್ಳಗೂ ಇಲ್ಲ, ಅಷ್ಟು ದಪ್ಪಕ್ಕೂ ಇಲ್ಲ. ತುಂಬ ದಪ್ಪಗಿರೋದು ಕಡೆ ನೀವು ಲಟ್ಟಣಿಗೆಯಲ್ಲಿ ಒಂದು ಸ್ವಲ್ಪ ಲಟ್ಟಿಸಿ. ಇವಾಗ ಕ್ಲೀನಾಗಿ ಆಗಿದೆ. ಇವಾಗ ಆ ಕಡೆ ಈ ಕಡೆ ಸೈಡಲ್ಲಿ ಎಡ್ಜಿರುತ್ತಲ್ಲ ಅದನ್ನು ಒಂದು ಚಾಕು ತಗೊಂಡು ಕಟ್ ಮಾಡಿ. ಸಾರಿ, ಇದು ಒಂದು ವಿಡಿಯೋ ಕಟ್ ಆಗ್ಬಿಟ್ಟೈತೆ. ನಾನು ಫಸ್ಟು ಎಣ್ಣೆಯಲ್ಲಿ ಹಾಕಿರೋದೈತೆ ಅಷ್ಟೇ, ಮತ್ತು ನಾನು ಸ್ಟೆಪ್ಪಿಂಗೆಲ್ಲ ಮಾಡೋದೈತೆ, ಅದನ್ನು ಹಾಕ್ತೀನಿ. ನೋಡಿ ಈ ಥರ ಕಟ್ ಮಾಡ್ಕೊಂಡಿರ್ತೀವಲ್ಲ, ಒಂದು ನೋಡಿ ಅಷ್ಟು ಚಿಕ್ಕಗೂ ಕಟ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಏಕೆಂದರೆ ನಾವು ಏನು ಸ್ಟೆಪ್ದೆಲ್ಲ ತುಂಬಿರ್ತೀವಲ್ಲ ಹೂರಣನ, ಅದೆಲ್ಲ ಈಚೆ ಬಂದುಬಿಡುತ್ತೆ. ಸ್ವಲ್ಪ ದೊಡ್ಡಕ್ಕೆ ನೀವು ಇದು ಮಾಡಿ. ಓವನಲ್ಲಾದರೆ ಅದು ಎಣ್ಣೆಗೆ ಹಾಕಿರಲ್ಲ, ಅದು ಇದರಲ್ಲೇ ಹೀಟಲ್ಲಿ ಬೇಯೋದ್ರಿಂದ ನಮಗೇನು ಅನಿಸಲ್ಲ. ಇದು ಆಯಿಲ್ ಫ್ರೈ ಮಾಡೋದ್ರಿಂದ ಎಲ್ಲ ಓಪನ್ ಆಗುತ್ತೆ ಅಂತ ಸ್ವಲ್ಪ ದೊಡ್ಡಕ್ಕೆ ಕಟ್ ಮಾಡಿ ಅದಕ್ಕೆ ಹಾಕಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಲೇಯರಾಗಿ. ಅಂದರೆ ನಾವು ಸಿಮ್ ಮಾಡ್ಕೋಬೇಕು ಎಣ್ಣೆನೇ, ಅಂದರೆ ಜಾಸ್ತಿ ಮಾಡ್ಕೋಬಾರ್ದು, ಅಷ್ಟು ಎಣ್ಣೆ ಕಾಯ್ದಿರಬಾರ್ದು, ಅಷ್ಟು ತಣ್ಣಗೂ ಇರಬಾರ್ದು. ಆವಾಗ ಮೀಡಿಯಮ್ಮಾಗಿ ಎಣ್ಣೆಗೆ ಹಾಕಿದ್ರೆ ಅದು ನೀಟಾಗಿ ಉಬ್ಬಿ ಬರಬೇಕದು. ಆ ಥರ ಇದ್ದರೆ ನಮ್ಗೆ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಇದು ಇಷ್ಟಿಷ್ಟು ನಾನು ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಸೆಂಟ್ರಿಗೆ ನಾವು ಹೂರ್ಣಕ್ಕೆ ರೆಡಿ ಮಾಡ್ಕೊಂಡಿದ್ವಲ್ಲ ಪಪ್ಸ್ದು, ಅದನ್ನು ಹಾಕೋಣ. ಹಂಗಂತ ಜಾಸ್ತಿ ಹಾಕೋಕ್ಕೆ ಹೋಗ್ಬೇಡ್ರಿ. ನೋಡಿ ಈ ಥರ
ಅದನ್ನು ಉಲ್ಟಾ ಮಾಡಿ ಸೈಡಲ್ಲೆಲ್ಲ ಬೆರಳಿಂದನೇ ಅದನ್ನು ಹಿಟ್ಟನ್ನ ಪ್ರೆಸ್ ಮಾಡೋಣ. ಆ ಸೆಂಟ್ರಿಗೆ ಒಂದು ಬೌಲಲ್ಲಿ ನೀರು ಇಟ್ಕೊಳ್ರಿ. ನೋಡಿ ನಾನು ತೋರಿಸ್ತಾ ಇದ್ದೀನಿ. ಒಂದು ಬೌಲಲ್ಲಿ ನೀರು ಇಟ್ಕೊಂಡು ಅದನ್ನು ನಾವೇನು ಎಡ್ಜ್ಗಿರುತ್ತಲ್ಲ ಅದನ್ನು ತಣ್ಣೀರಿಗೆ ಹಾಕಿ ಸುತ್ತಲೂ ರೌಂಡ್ ಮಾಡಿ ನೋಡಿ ಈ ಥರ ಆ ನೀರನ್ನ ಸುಮ್ಮನೆ ಸವರಬೇಕಷ್ಟೆ. ರೌಂಡಾಗೆಲ್ಲ ಮಾಡಿ ಮತ್ತು ಇದನ್ನು ಈ ಥರ ಪ್ರೆಸ್ ಮಾಡೋಣ. ನೋಡಿ ಈ ಥರ ಪ್ರೆಸ್ ಮಾಡಾಯಿತು. ಇವಾಗ ಇದನ್ನು ಎಣ್ಣೆಗೆ ಹಾಕೋಣ. ನಾನು ಒಂದೊಂದೇ ಹಾಕ್ತಾಯಿದ್ದೀನಿ, ಚಿಕ್ಕ ಬಾಣಲಿ ತೊಗೊಂಡು. ನೋಡಿ ಈ ಥರ ಎಷ್ಟು ಚೆನ್ನಾಗಿ ಲೇಯರಾಗಿ ಬಂತು ಅಂತಂದರೆ ತುಂಬ ಚೆನ್ನಾಗಿ ಬಂತು. ಒಂದು ಸಲ ಮಾಡಿ, ಯಾಕೆಂದರೆ ಓವನ್ನೇ ಬೇಕು ಅಂತ ಏನಿಲ್ಲ, ಎಣ್ಣೆಲೂ ಮಾಡ್ಕೋಬೋದು. ಫಸ್ಟ್ ಒಂದು ಸ್ವಲ್ಪ 1 2 3 ಒಂದು 4 ಆದರೂ ಮಾಡಿ, ಆಮೇಲೆ ಬೇಕಾದ್ರೆ ನಿಮ್ಗೆ ಚೆನ್ನಾಗಿ ಬಂತು ಅಂದರೆ ಜಾಸ್ತಿ ಮಾಡ್ಬೋದು. ನೋಡಿ ಇದು ಅಷ್ಟು ಚೆನ್ನಾಗಿ ಬರಲಿಲ್ಲ. ನಾನು ಫಸ್ಟ್ ಮಾಡಿದ್ದು ಬಂತು, ಆಮೇಲೆ ಇನ್ನೊಂದು ಮಾಡಿದ್ದೆ, ಅದು ಚೆನ್ನಾಗಿ ಬಂತು. ನಾನು ಒಂದು 4 5 ಮಾಡಿದ್ದೆ, ಚೆನ್ನಾಗಿ ಬಂತು. ಟೇಸ್ಟಾಗಿತ್ತು, ಚೆನ್ನಾಗಿ ಫ್ರೈ ಆಗಿತ್ತು. ನಿಜವಾಗ್ಲೂ ತುಂಬ ಚೆನ್ನಾಗಿ ಬಂತು, ಕ್ರಿಸ್ಪಿಯಾಗಿತ್ತು. ನಾವು ಬೇಕ್ರಿಲಿ ಏನು ತೊಗೊತೀವೋ ಸೇಮ್ ಅದೇ ಥರ ಇತ್ತು. ನೋಡಿ ಎಷ್ಟು ಚೆನ್ನಾಗಿ ಎಲ್ಲ ಬೆಂದಿದೆ, ಲೇಯರಾಗಿ ಎಷ್ಟು ಚೆನ್ನಾಗಿ ಗೋಲ್ಡನ್ ಇದಾಗಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತಂದರೆ ತುಂಬ ಚೆನ್ನಾಗಿತ್ತು. ಒಂದು ಸಲ ಮಾಡಿ ಹೇಗಿದೆ ಅಂತ ಕಮೆಂಟ್ ಹಾಕಿ. ಅಂದರೆ ನೀವು ಹಿಟ್ಟು ಎಷ್ಟು ನೆನೆಸ್ತೀರೋ ಅಷ್ಟು ಒಳ್ಳೆಯದು.